ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ವಾಮಾಚಾರ ಮಾಡಿದ ಕಿಡಿಗೇಡಿಗಳು. ಕೊರವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ. ಭಯಭೀತರಾದ ಶಾಲಾ ಮಕ್ಕಳು, ಗ್ರಾಮಸ್ಥರು, ಮಕ್ಕಳ ಶಿಕ್ಷಕರ ಹೆಸರಲ್ಲಿ ಮಾಟ ಮಂತ್ರ. ಸ್ಥಳಕ್ಕೆ ಭೇಟಿ ನೀಡಿದ ಮಾನ್ವಿ ಪೊಲೀಸರು ಹಣ ಆಸ್ತಿಗಾಗಿ, ನಿಧಿಗಾಗಿ ವಾಮಾಚಾರ ಮಾಡೋದು ನೋಡಿರುತ್ತೇವೆ. ಆದರೆ ಕೊರವಿ ಗ್ರಾಮದ ಶಿಕ್ಷಣ ನೀಡುವ ದೇವಾಲಯ ಎನ್ನಬಹುದು. ಶಾಲೆಯಲ್ಲಿ ಮಕ್ಕಳ ಶಿಕ್ಷಕರ ವಾಮಾಚಾರ ಮಾಡಿದ್ದಾರೆಂದರೆ ಎಂಥ ಕ್ರೂರಿಗಳು ಎಂಬುದು ತಿಳಿಯುತ್ತಿಲ್ಲ. ಗ್ರಾಮಸ್ಥರು ಶಾಲೆಗೆ ಆಗಮಿಸಿ ಶಾಲೆಗೆ ವಾಮಾಚಾರ ಮಾಡಿದರೆ ಏನನ್ನ ಬೇಕು ಸರ್? ಮಕ್ಕಳ ಹೆಸರಲ್ಲಿ ಮಾಟ ಮಂತ್ರ ಮಾಡಕತ್ತಾರ ಅಂದರೆ ಮುಂದೇನಾದರೂ ಅನಾಹುತವಾದರೆ ಯಾರು ಹೊಣೆ? ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು, ಗ್ರಾಮಸ್ಥರು ಅಧಿಕಾರಿಗಳಿಗೆ ತಿಳಿಸಿದರು. ಸುದ್ದಿ ತಿಳಿದ ಕೂಡಲೇ ಮಾನ್ವಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿದ್ದಾರೆ. ವರದಿ ಎಂಡಿ ಗೌಸ್, ಎನ್ಕೆಎಸ್ ಟಿವಿ4 ಮಾನ್ವಿ. ದೇವಿ, ನಿಮ್ದು ಯಾವ ಊರಮ್ಮ? ಸರ್ಕಾರಿ ಪ್ರಾಥಮಿಕ ಶಾಲೆ ಕೊರವ್ಯಾ? ಎಷ್ಟನೇ ತರಗತಿ ಅಮ್ಮ? 7ನೇ ತರಗತಿ. ಏನಾಗಿದೆ ನಿಮ್ಮ ಶಾಲೆಯಲ್ಲಿ? ಮೊನ್ನೆ ಸಾರ್ನವರು ಶೌಚಾಲಯ ಮಾಡಿಸಿದ್ರು. ಶೌಚಾಲಯವನ್ನು ಪೈಪ್ ಕುಟ್ಟಿ ಎಲ್ಲ ಇದು ಮಾಡಿ ಹೋಗಿದ್ರು. ಮತ್ತೆ ಮೊನ್ನೆ ಅಡಿಗೆ ರೂಮಲ್ಲಿ ನಾವು ಪ್ಲೇಸ್ ತೊಳ್ಕೊಳಕ್ಕೆ ನಳ ಮಾಡಿಸಿದ್ರು. ಅವು ಸರ್, ನನ್ನ ಹೆಸರು ಕೊರವೆ ನಾಯಕ್ ಅಂತೇಳಿ, ಗ್ರಾಮ ಪಂಚಾಯತ್ ಸದಸ್ಯ ಸರ್. ಯಾವ ಊರು ಸರ್? ಕೊರವಿ ಸರ್. ಕೊರವಿ ಸರ್. ಸರ್, ಏನು ಸರ್ ಸಮಸ್ಯೆ ಆಗಿದೆ ಸ್ಕೂಲಲ್ಲಿ? ಏನಂತ ಏನಿಲ್ಲ ಸರ್, ನಿನ್ನೆ ಅಮಾವಾಸ್ಯೆ ಈ ಥರ ಸ್ಕೂಲಲ್ಲಿ ಬಾಗಿಲಿ ಬಂದು ಅವ್ರು ಏನೇನು ಮಾಡ್ಬೇಕು ಮಾಡೋಗ್ಯಾರ. ಆದ್ರೆ ಮಕ್ಕಳಿಗೆ ಮಾಡಿರು, ಅದಕ್ಕೆ ಟೀಚರ್ಗೆ ಮಾಡಿರು, ಯಾವುದಕ್ಕೆ ಮಾಡಿ